ಸಂಸತ್ನಲ್ಲಿ ಒಂದು ರೀತಿಯಲ್ಲಿ ಕೋಲಾಹಲ ಉಂಟು ಮಾಡಿದಂಥ ಮನೋರಂಜನ್ ಮೂಲತಃ ಮೈಸೂರಿನಾತ. ಇದೀಗ ಕೇಂದ್ರ ಗುಪ್ತಚರ ಇಲಾಖೆ ಆತನ ರೂಮನ್ನು ಕ್ಲೋಸ್ ಮಾಡಿ ಸೀಸ್ ಮಾಡಿದೆ. ಜೊತೆಗೆ ಆತನ ಅಕೌಂಟನ್ನು ಸೀಸ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ. ಅಂದರೆ ಅಕೌಂಟ್ಗೆ ಏನಾದರೂ ದುಡ್ಡು ಬಂದಿದೆಯಾ ಅಂಥೇಳಿ ಮನೋರಂಜನ್ ರೂಮ್ಗೆ ಬೀಗ ಹಾಕಿದ್ದಾರೆ ಪೊಲೀಸರು. ಇದೀಗ ಮೈಸೂರಿನ ವಿಜಯನಗರದಲ್ಲಿರುವ ಮನೋರಂಜನ್ ಅವರ ಮನೆ. ಕುಟುಂಬಸ್ಥರ ಮಾಹಿತಿ ಪಡೆದ ಕೇಂದ್ರ ಗುಪ್ತಚರ ಇಲಾಖೆ ಮನೋರಂಜನ್ ಬ್ಯಾಂಕ್ ಅಕೌಂಟ್ ಕೂಡ ಮಾಹಿತಿ ಪಡೆಯುತ್ತಾ ಇದ್ದಾರೆ ಅಧಿಕಾರಿಗಳು. ಈ ಸಮಯದಲ್ಲಿ ಅವನಿಗೆ 34 ವರ್ಷ ವಯಸ್ಸಾಗಿತ್ತು. 10 ವರ್ಷದ ಹಿಂದೆಯೇ ಇಂಜಿನಿಯರಿಂಗ್ ಮುಗಿಸಿದ್ದ. ಒಂದು ನಯಾ ಪೈಸೆ ಕೂಡ ಮನೆ ಕೊಡ್ತಾ ಇರಲಿಲ್ಲ. ಹೀಗೆ ಅಡ್ಡಾದಿಡ್ಡಿ ಓಡಾಡಿಕೊಂಡು ಪುಸ್ತಕ ಓಡಿಕೊಂಡು ಏನೂ ಮಾಡದೆ ದಾರಿ ತಪ್ಪಿದವನಾಗಿ ಈಗೇನೋ ಮಾಡಬೇಕು ಅಂತೇಳಿ ಏನೇನೋ ಮಾಡಿ ಆದಂಗಾಗಿದೆ. ಇದು ಮನೋರಂಜನ್ ಆತನ ರೂಮನ್ನು ಸೀಸ್ ಮಾಡಿದ್ದಾರೆ, ಬೀಗ ಹಾಕಿದ್ದಾರೆ, ಅಕೌಂಟ್ ಮಾಹಿತಿ ಪಡೀತಾ ಇದ್ದಾರೆ. ಅಂದರೆ ಓಕೆ, ವಿನೋದ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ಸತತವಾಗಿ ಮೊನ್ನೆಯಿಂದ ಶುರುವಾಗಿದೆ, ನಿರಂತರವಾಗಿ ಇದನ್ನು ಫಾಲೋ ಮಾಡ್ತಾನೆ ಇದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಜಯಪ್ರಕಾಶ್, ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಮನೋರಂಜನ್ ಪ್ರಮುಖ ಆರೋಪಿಯಾಗಿದ್ದಾನೆ. ಈ ಒಂದು ಮನೋರಂಜನ್ ಅವರ ಮೈಸೂರು ನಿವಾಸ ಏನಿದೆ, ಮೈಸೂರು ನಿವಾಸಕ್ಕೆ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳ ಮೇಲೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದ್ದಾರೆ. ಭಾಳ ಪ್ರಮುಖವಾಗಿ ಆತ ಓದ್ತಾ ಇದ್ದಂತಹ ರೂಮ್ ಏನಿದೆ, ಆದರೆ ಅವ್ರ ತಂದೆ ಹೇಳಿದ ಪ್ರಕಾರವಾಗಿ ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದ ಅಂತೇಳಿ. ಸೊ ಮೊದಲಿಗೆ ಆತನ ರೂಮನ್ನು ಈಗ ಅಧಿಕಾರಿಗಳು ಸೀಸನ್ನು ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ನಾಶ ಆಗಬಾರ್ದು ಅಂತೇಳಿ. ಯಾಕಂತಂದರೆ ಇನ್ನೂ ಕೂಡ ಆತನ ಸ್ಪಾಟ್ ಹಾಜರಿಗೆ ಕರ್ಕೊಂಡ್ಬರುವಂತಹ ಪರೀಕ್ಷೆ ಎಲ್ಲ ಕೂಡ ಕಾರ್ಯ ನಡೆಯುತ್ತೆ. ಸೊ ಹೀಗಾಗಿ ಆತನ ರೂಮ್ನಲ್ಲಿರುವಂತಹ ಪ್ರತಿಯೊಂದು ಪುಸ್ತಕಗಳಿರ್ಬೋದು, ಆತ ಬಳಸ್ತಾ ಇದ್ದ ವಸ್ತುಗಳಿರ್ಬೋದು, ಎಲ್ಲವನ್ನು ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ನಾಶ ಆಗಬಾರ್ದು ಅಂತೇಳಿ ಆ ರೂಮನ್ನು ಸೀಸ್ ಮಾಡಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ಬೇಜಾರು ಅಂತಂದರೆ ಆತ ಕಳೆದ 8 ವರ್ಷಗಳಿಂದಲೂ ಕೂಡ BE ಇಂಜಿನಿಯರಿಂಗನ್ನು ಮುಗಿಸಿದ್ದಾನೆ. ಅದಾದ ಬಳಿಕ ಯಾವುದೇ ರೀತಿಯಾದ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆದರೆ ಈತನಿಗೆ ದೆಹಲಿಗೆ ಹೋಗೋದಕ್ಕಿರ್ಬೋದು, ಕಾಂಬೋಡಿಯಾಗೆ ಹೋಗಿದ್ದಾರೆ, ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ದುಡ್ಡನ್ನು ಯಾರು ಕೊಡ್ತಾ ಇದ್ರು? ಸೊ ಇದರ ಬಗ್ಗೆ ಆತನ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೇಜಾರಾಗಿ ಅಲ್ಲಿ ಕಂಡುಬರುವಂತಹ ಕೆಲವೊಂದು ಸಾಕ್ಷಿಗಳು ಈಗಾಗಲೇ ಪೊಲೀಸರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಆ ಹಣದ ಟ್ರಾನ್ಸಾಕ್ಷನ್ ಏನೋ ಅಲ್ಲಿ ಏನಾರು ಅವರು ಮಾಡಿದ್ದೇ ಆದಲ್ಲಿ ಪೊಲೀಸರಿಗೆ ಸಾಕಷ್ಟು ಸುಳಿವುಗಳು ಸಿಗುತ್ತೆ. ಸೊ ಹೀಗಾಗಿ ಮೊದಲಿಗೆ ಆತನ ರೂಮನ್ನು ಸೀಸ್ ಮಾಡಿದ್ದಾರೆ. ತದನಂತರದಲ್ಲಿ ಆತನ ಏನು ಮೈಸೂರಿರುವಂತಹ ಬ್ಯಾಂಕ್ ಅಕೌಂಟ್ಸ್ಗಳೇನಿದೆ ಆ ಅಕೌಂಟ್ಸ್ಗಳ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಅಕೌಂಟ್ಸ್ಗೆ ಯಾರೆಲ್ಲ ದುಡ್ಡನ್ನು ಹಾಕ್ತಾ ಇದ್ರು, ಒಂದು ವ್ಯವಸ್ಥಿತವಾಗಿ ನಡೆಯುವಂತಹ ಈ ಒಂದು ಕೃತ್ಯ ಏನಿದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಇದು. ಸೊ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಪೊಲೀಸರು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಕೂಡ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಮೊದಲಿಗೆ ರೂಮನ್ನು ಸೀಸ್ ಮಾಡಿದ್ದಾರೆ, ಆ ಪುಸ್ತಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ ಅಕೌಂಟ್ಸನ್ನು ಕೂಡ ಪರಿಶೀಲನೆ ಮಾಡೋ ಮೂಲಕವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ನಿಗಾವನ್ನು ಇಟ್ಟು ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಎಸ್, ಭಾಳ ಮುಖ್ಯವಾಗಿ ದೆಹಲಿ, ಬೆಂಗಳೂರು, ಮೈಸೂರಿಗೆ ಓಡಾಡ್ತಾ ಇದ್ದ. ಒಂದು ನಯಾ ಪೈಸೆ ಇರಲಿಲ್ಲ ಈತನ ಬಳಿ. 20,000 ರೂಪಾಯಿ ಏರ್ ಟಿಕೆಟ್ ಯಾರು ಮಾಡಿಕೊಟ್ರು, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಆತನ ಅಕೌಂಟಿಗೆ ದುಡ್ಡು ಬಂದಿದೆಯಾ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್, ಈಗ FIR, ಇವರ ವಿರುದ್ಧ ಏನು FIR ದಾಖಲಾಗಿದೆ ಅದರ ಪ್ರತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ.